ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆಯೊಂದಿಗೆ ಬಿಜೆಪಿಯ ಅತಿ ದೊಡ್ಡ ಶೋಭಾಯಾತ್ರೆ ನಡೀತಾ ಇದೆ. ಎಲ್ಲ ಒಂದ್ ಕಡೆ ಈ ಜನಸ್ತೋಮ ನೋಡ್ತಾ ಇದ್ರೆ ಇದು ನಾಮಪತ್ರ ಸಲ್ಲಿಕೆನಾ ಅಥವಾ ವಿಜಯೋತ್ಸವನ ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ದಕ್ಷಿಣದ ಒನ್ ಆಫ್ ದಿ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು, ಅಲ್ಲದೆ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಂತಹ ರಾಜನಹಳ್ಳಿ ಶಿವಕುಮಾರ್ ಅವ್ರ ಜೊತೆ ಇದೀವಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಏನ್ ಸರ್ ಇಷ್ಟೊಂದು ಒಳ್ಳೆ ಪ್ರತಿಕ್ರಿಯೆ, ಹೇಗೆ ಅನಿಸ್ತಾ ಇದೆ ಸರ್? ಇವತ್ತು ದಾವಣಗೆರೆ ಜನ ಮನಸ್ಸು ಮಾಡಿದರೆ ಇವತ್ತು ದಾವಣಗೆರೆಯಲ್ಲಿ ಒಂದು ಬದಲಾವಣೆ ತರಬೇಕು, ನಾವು ಬಿಜೆಪಿಯನ್ನ ಗೆಲ್ಲಿಸ್ಬೇಕು ಅಂತಂದೇಳಿ ಇವತ್ತು ನಾವು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾದ ಯಡಿಯೂರಪ್ಪನವರ ನೇತೃತ್ವದಲ್ಲಿ, GM ಸಿದ್ದೇಶಣ್ಣನವರ ನೇತೃತ್ವದಲ್ಲಿ, ರೇಣುಕಸ್ವಾಮಿ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ರಾಜ್ಯದ ನಾಯಕರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದೀವಿ. ಅದೇ ರೀತಿ ಇವತ್ತು ಸೇರಿದ ಜನ ನಾವು ಗೆಲ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ. ಇವತ್ತು ಇಡೀ ದಾವಣಗೆರೆ ಜನ ನಮ್ ಜೊತೆಗೈತಿ. ಇದಕ್ಕಿಂತ ಏನ್ ಉತ್ತರ ಬೇಕು ಸರ್? ಮತ್ತೊಂದ್ ಕಡೆ ಖುಷಿ ಅನ್ಸೋದು, ಒಬ್ರನ್ ಕಂಡ್ರೆ ಒಬ್ರಿಗೆ ಆಗಲ್ಲ ಸರ್. ಇವತ್ತು ಜಗತ್ತಲ್ಲಿ ನೀವು 4-5 ಜನ ಆಸ್ಪಿರೆಂಟ್ ಗಳಿದ್ರಿ. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೆ, ನಿಮ್ನೋ ಮಾತಾಡ್ಸಿದ್ದೆ. ಯಾರಿಗೆ ಟಿಕೆಟ್ ಆದ್ರೂ ಒಗ್ಗಟ್ಟಾಗಿ ನಿಲ್ತೀವಿ ಅಂದ್ರೆ, ನೀವು ಕೂಡ ದಶಕಗಳಿಂದ ಪಕ್ಷಕ್ಕಾಗಿ ದುಡ್ದವರು. ಆದ್ರೂ ಇವತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೋಸ್ಕರ, ಪಕ್ಷಕ್ಕೋಸ್ಕರ, ಬಿಜೆಪಿಗೋಸ್ಕರ ಕಮಲವನ್ನ ಗೆಲ್ಲಿಸ್ಲೇಬೇಕು ಅಂತ ಒಂದಾಗಿದಿರಲ್ಲ, ಏನಿದ್ರ ಉದ್ದೇಶ ಸರ್? ನಾನು ಒಬ್ಬ ಆಕಾಂಕ್ಷಿ, ನನ್ನ ಎಲ್ಲಾ ಸರ್ವ ಪ್ರಯತ್ನನೂ ನನ್ನ ಟಿಕೆಟ್ ಬೇಕಂತ ನಾನು ಪಟ್ಟಿದ್ದು ನಿಜ. ಆದ್ರೆ ಯಾವಾಗ ನಮ್ಮ ಪಕ್ಷ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಘೋಷಣೆ ಮಾಡ್ತು, ಆ ಕ್ಷಣದಿಂದಲೇ ನಾವು ಈ ಭಾಗದಲ್ಲಿ ಪಕ್ಷವನ್ನ ಗೆಲ್ಲಿಸ್ಬೇಕಂತ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದೀವಿ. ಯಶವಂತರಾವ್ ಜಾಧವ್ ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ನಮ್ಮ ಅಜಯ್ ಕುಮಾರ್ ಇರ್ಬೋದು, ಕೊಳೆನಳ್ಳಿ ಸತೀಶ್ ಇರ್ಬೋದು, ನಾನಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದೀವಿ. ಉದ್ದೇಶ ಇಷ್ಟೇ, ಶ್ರೀನಿವಾಸ್ ದಾಸ್ ಕರಿಯಪ್ಪ ವ್ಯಕ್ತಿ ಮಾತ್ರ ನಮಗೆ ಕಮಲದ ಚಿಹ್ನೆ. ಶ್ರೀನಿವಾಸ್ ದಾಸ್ ಕರಿಯಪ್ಪನೇ ಕಮಲದ ಚಿಹ್ನೆ ನಮಗೆ. ಆದ್ರೂ ಸಹಿತ ನಮ್ಮ ಅಭ್ಯರ್ಥಿ ಒಬ್ಬ ಸರಳ ವ್ಯಕ್ತಿ. ನಾನು ಅವನು ಬಾಲ್ಯ ಸ್ನೇಹಿತರು ಇಬ್ರು. ನಾವು ಈಗಾಗಲೇ ಅವ್ರ ತಂದೆಯಲ್ಲಿ ಗರಡಿ ಮನೆ ಅಧ್ಯಕ್ಷರದ್ದು. ನಾನು ಕುಸ್ತಿ ಆಡ್ತಿದ್ದೆ, ಶ್ರೀನಿವಾಸ ಕುಸ್ತಿ ಆಡೋರು. ನಾವೆಲ್ಲ ಬಾಲ್ಯ ಸ್ನೇಹಿತರು. ಅದು ನನಗೆ ಸಂತೋಷ ಐತಿ. ಜೊತೆಗೆ ನಮ್ಮ ಬಿಜೆಪಿಯನ್ನ ಗೆಲ್ಲಿಸ್ತಕ್ಕಂತ, ಬಿಜೆಪಿಗೆ ಕೆಲಸ ಮಾಡ್ತಕ್ಕಂತ ಸಿದ್ಧಾಂತದಿಂದ ನಾವು ಬಂದಿರೋರು. ಹಾಗಾಗಿ ಯಾರು ಏನೇ ಅನುಮಾನ ಪಡೋದಾಗ್ಲಿ ಅಥವಾ ಬೇರೆ ಯಾವ್ದು ಬೇಡ, ನಾವೆಲ್ಲ ಒಗ್ಗಟ್ಟಾಗಿರ್ತೇವೆ. ನಾಳೆ ಶ್ರೀನಿವಾಸ್ ದರ್ಶನಪ್ಪ ಗೆದ್ದು MLA ಆದ್ರೆ ನಾನೇ MLA ಆದಂಗೆ. ಸರ್, ಈ ಜನಸ್ತೋಮ, ಇಷ್ಟೊಂದು ಹ್ಯೂಜ್ ರೆಸ್ಪಾನ್ಸ್, ಈ ಹರ್ಷೋದ್ಗಾರ, ಈ ಶೋಭಾಯಾತ್ರೆ ನೋಡ್ತಾ ಇದ್ರೆ ಇದೇ ನಾಮಪತ್ರ ಸಲ್ಲಿಕೆನಾ ಅಥವಾ ವಿಜಯೋತ್ಸವನ? ಏನ್ ನಿಮ್ ಸೆಲೆಬ್ರೇಷನ್ ಶುರು ಆಗ್ಬಿಟ್ಟಿದೆ ಆಗ್ಲೇ? ಸರ್, ಮತದಾರ ಪ್ರಭುಗಳ ತೀರ್ಮಾನಕ್ಕೆ ನಾವು ಕೈ ಮುಗಿತೇವೆ ನಿಜವಾಗ್ಲು. ಇವತ್ತು ದಾವಣಗೆರೆ ಜನ ಮನಸ್ಸು ಮಾಡಿರೋದು, ನಮ್ದೇನಿಲ್ಲ ಇದ್ರಾಗೆ. ಇವತ್ತು ಜನ ಇಷ್ಟೊಂದು ನಮಗೆ ಸಹಕಾರ ಕೊಟ್ಟು ನಮ್ ಜೊತೆ ಬಂದಿದ್ದಾರೆ ಅಂದ್ರೆ, ನಾವು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿ ರಣರಂಗಕ್ಕೆ ಇವತ್ತು ಇಳಿದಿದ್ದೀವಿ. ಹಾಗಾಗಿ ಮೇ 4ನೇ ತಾರೀಕು ನಾವು ವಿಜಯೋತ್ಸವ ಮಾಡೋದು ಗ್ಯಾರಂಟಿ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಈ ಭಾಗದಲ್ಲಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ, ಅವ್ರ MLA ಆಗೋದು ಅಷ್ಟೇ ಸತ್ಯ. ಇವತ್ತೇನು ನಮ್ಮಲ್ಲಿ ಜನಗಳಿಗೆ ಬಿಜೆಪಿ ಪಕ್ಷನೇ ಅಭಿವೃದ್ಧಿಗೆ ಇರ್ಬೋದು, ಇವತ್ತು ಸಾಮರಸ್ಯಕ್ಕೆ ಇರ್ಬೋದು, ಪ್ರತಿಯೊಂದಕ್ಕೂ ಬಿಜೆಪಿ ಪಕ್ಷನೇ ಉತ್ತರ ಅಂತ ಜನ ಇವತ್ತು ನಮ್ ಜೊತೆ ಬಂದಿದ್ದಾರೆ. ಸರ್, ಇಡೀ ರಾಜ್ಯನೇ ಕಂಪೇರ್ ಟು ಬಾಗಲಕೋಟೆ, ಇಡೀ ರಾಜ್ಯ ದಾವಣಗೆರೆ ದಕ್ಷಿಣವನ್ನ ನೋಡ್ತಾ ಇದೆ. ಯಾರಾದ್ರೂ ದಿವಂಗತರಾಗಿ ಬೈ ಎಲೆಕ್ಷನ್ ಬಂದಾಗ ಅದು ಅನುಕಂಪದ ಆಧಾರದ ಮೇಲೆ ನಡೆಯುತ್ತೆ. ಆದ್ರೆ ಈ ಬಾರಿ ಕಾಂಗ್ರೆಸ್ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅಲ್ಲದೆ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ವಿರುದ್ಧವೇ ಸಿಡಿದು ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲವನ್ನ ನೋಡಿದ್ರೆ ಏನ್ ಅನ್ಸಿದೆ ದಾವಣಗೆರೆ ದಕ್ಷಿಣದ ರಾಜಕೀಯ? ಕಮಲ ಅರಳದ್ ಫಿಕ್ಸಾ? ಸರ್, ಈಗ ಅನುಕಂಪ ಅನ್ನೋ ವಿಚಾರನ ಒಂದ್ ಬದಿಗಿಟ್ಬಿಡೋಣ ನಾವು. ಶಾಮನೂರ ಶಿವಶಂಕರಪ್ಪ ಏನ್ ಹಿರಿಯ ಶಾಸಕರು ಇದ್ರು, ಅವರಿಗೆ ನಾನು ಕೂಡ ಅಭಿಮಾನಿ. ಆದ್ರೆ ವಿಚಾರಗಳು ಬಂದಾಗ, ಸಿದ್ಧಾಂತಗಳು ಬಂದಾಗ ನಾವು ಅವ್ರನ್ನ ವಿರೋಧ ಮಾಡಿದ್ ನಿಜ. ಅವ್ರು ಅಭಿವೃದ್ಧಿ ಮಾಡಿಲ್ಲ ಅಂತ ನಾವು ಅದನ್ನ ವಿರೋಧ ಮಾಡಿದ್ ನಿಜ. ಇದು ಯಾವುದು ಇಲ್ಲಿ ನಡೆಯೋದಿಲ್ಲ. ಇವತ್ತು ಜನ ಏನಾಗೈತಿ, ಬದಲಾವಣೆಯನ್ನ ಬಯಸ್ತಿದ್ದಾರೆ. ಇದು ಜನ ಮತದಾರ ಪ್ರಭುಗಳೇನಿದ್ದಾರೆ, ಅವ್ರಿಗೆ ಬೇಕಾಗಿರೋದು ಅಭಿವೃದ್ಧಿ. ಇವತ್ತು ಹಿರಿಯ ಶಾಸಕರು ಶಾಮನೂರ್ ಶಿವಶಂಕರಪ್ಪನವರು ವಯಸ್ಸಾಜ, ಅವ್ರು ವಯಸ್ಸಾಗಿತ್ತು, ಅವ್ರಿಗೆ ಅಡ್ಡಾಡಕ್ ಆಗ್ತಿದ್ದಿಲ್ಲ. ಈ ಕ್ಷೇತ್ರಕ್ಕೆ ಅವರು ಬರದೇ ಕಮ್ಮಿ ಇತ್ತು. 2 ವರ್ಷಕ್ಕೋ 1 ವರ್ಷಕ್ಕೋ ದೇವಸ್ಥಾನ ಕೊಂಟೆ ಬಂದು ಹೋಗ್ತಿದ್ರು. ಜನಗಳಿಗೆ ಬೇಕಾಗಿರೋದು ಅವ್ರ ಮನೆಗೆ ಬಾಗ್ಲಿ ಬರ್ತಕ್ಕಂತ ಒಬ್ಬ ಶಾಸಕ ಬೇಕು ಹೊರತುನು ಎಲ್ಲೋ ಮನೆಯಲ್ಲಿ ಕುತ್ಕೊಂಡು ಅವ್ರ ಮನೆ ಮುಂದೆ ಗೇಟ್ ಕಾಯ್ತಕ್ಕಂತ ಶಾಸಕರು ಬೇಡ ಅನ್ನೋ ಕಾರಣಕ್ಕೆ ಇವತ್ತು ವಿಜಯಲಕ್ಷ್ಮಿ ನಮ್ ಕಡೆಗಿದೆ. ಓಕೆ ಸರ್, ಖಂಡಿತವಾಗ್ಲು ಯಶವಂತರಾವ್ ಜಾಧವ್ ಆಗಿರ್ಬೋದು, ನೀವಾಗಿರ್ಬೋದು, ಅಜಯ್ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ನುಗ್ತಾ ಇದ್ದೀರಾ. ಮೊದಲ ಬಾರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಕಮಲವನ್ನ ಅರಳಿಸ್ತೀವಿ ಅನ್ನೋ ಸಂಕಲ್ಪನ ಮಾಡಿದ್ದೀರಾ. ಈ ಜನರ ರಿಯಾಕ್ಷನ್ ಎಲ್ಲ ನೋಡ್ರಿ, ಹೇಗೆ ಅನ್ನಿಸ್ತಾ ಇದೆ? ಯಶವಂತರಾವ್ ಜಾಧವ್ ಇರ್ಬೋದು, ನಮ್ಮ ಅಜಯ್ ಕುಮಾರ್ ಅವ್ರು ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ನಾನಿರ್ಬೋದು, ಕೊಳೆನಳ್ಳಿ ಸತೀಶ್ ಇರ್ಬೋದು, ನಾವೇನು ಪಂಚ ಪಾಂಡವರಿದ್ದೀವಿ. ಇವತ್ತು ಕೌರವರನ್ನ ಸೋಲಿಸಿ ಪಾಂಡವರ ಗೆಲುವು ಶತಸಿದ್ಧ. ವೀಕ್ಷಕರೇ,
ಕೌರವರು ಪಾಂಡವರ ನಡುವಿನ ಯುದ್ಧ ಅಂತ ಹೇಳ್ತಿದ್ದಾರೆ ರಾಜನಹಳ್ಳಿ ಶಿವಕುಮಾರ್ ಅವರು. ಆದ್ರೆ ನ್ಯಾಯ ಗೆಲ್ಲುತ್ತೆ, ಧರ್ಮ ಗೆಲ್ಲುತ್ತೆ ಅನ್ನೋದು ಅದ್ರ ಸಾರಾಂಶ. ಆದ್ರೆ ಮತದಾರರು ನೀವು ತೀರ್ಮಾನ ಮಾಡಬೇಕು, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರು ವಿಧಾನಸೌಧಕ್ಕೆ ಬರಬೇಕು. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.